ಸಾಮಾನ್ಯವಾಗಿ ಮ್, ನಾವು ಯಾವುದಾದರೂ ಒಂದು ಮೆಡಿಕಲ್ ಡಯಾಗ್ನೋಸಿಸ್ ಅಂದ್ರೆ ಈ ವೈದ್ಯಕೀಯ ರೋಗ ನಿರ್ಣಯದ ಬಗ್ಗೆ ಮಾತನಾಡುವಾಗ ಅಲ್ಲಿ ಒಂದು ರೀತಿಯ ನಿಖರತೆಯನ್ನು ನಿರೀಕ್ಷಿಸುತ್ತೇವಲ್ವಾ? ಅದು ಒಂದರ ಎಂಜಿನಿಯರಿಂಗ್ ಇದ್ದಾಗೆ ಇರುತ್ತೆ. ಹೌದು, ಎಕ್ಸಾಕ್ಟ್ ಆಗಿ. ಅಂದ್ರೆ ಕೈ ಮೂಳೆ ಮುರಿದಿದೆ ಅಂದ್ರೆ ಎಕ್ಸ್ರೇ ತೆಗೆದಾಗ ಆ ಬಿಳಿಯ ಮೂಳೆಯು ಆದ ಬಿರುಕು ನಮಗೆ ಸ್ಪಷ್ಟವಾಗಿ ಕಾಣುತ್ತೆ. ಕರೆಕ್ಟ್. ಆಗ ವೈದ್ಯರು ಆ ಎಕ್ಸ್ರೇ ತೋರಿಸಿ, ನೋಡಿ ಇಲ್ಲಿದೆ ಸಮಸ್ಯೆ, ಇದೇ ಕಾರಣಕ್ಕೆ ನೋವಾಗುತ್ತಿದೆ ಅಂತ ನೇರವಾಗಿ ಹೇಳ್ಬಿಡ್ತಾರೆ. ಅಲ್ಲಿ ಮುರಿದಿದೆಯೋ ಇಲ್ವೋ ಅನ್ನೋದು ಕಪ್ಪು ಬಿಳುಪಿನಷ್ಟೇ ಸ್ಪಷ್ಟವಾಗಿರುತ್ತೆ. ಯಾವುದೇ ಗೊಂದಲ ಇರೋದಿಲ್ಲ. ಆ ಸ್ಪಷ್ಟತೆಯೇ ಮನುಷ್ಯನಿಗೆ ಬಹಳ ನೆಮ್ಮದಿ ಕೊಡುವಂಥದ್ದು. ಕಣ್ಣಿಗೆ ಕಾಣುವ ನಿರ್ದಿಷ್ಟವಾಗಿ ಅಳೆಯಬಹುದಾದ ವಿಷಯಗಳು ಅಂದರೆ ನಮ್ಮ ಮೆದುಳಿಗೆ ಬಹಳ ಇಷ್ಟ. ಒಂದು ಸಮಸ್ಯೆಗೆ ಒಂದೇ ನಿಖರವಾದ ಕಾರಣವಿದ್ದರೆ ಅದನ್ನು ಪರಿಹರಿಸುವುದು ಸುಲಭ ಅನ್ನೋ ನಂಬಿಕೆ ನಮ್ಮದು. ಆದ್ರೆ ಒಮ್ಮೆ ಈ ಮಾನವನ ಮನೋವಿಕುಣಾನ, ಸಂಬಂಧಗಳ ತುಮುಲಗಳು ಮತ್ತು ಆಳವಾದ ಭಾವನಾತ್ಮಕ ಸಂಘರ್ಷಗಳ ಲೋಕಕ್ಕೆ ಕಾಲಿಟ್ಟಾಗ ಇದ್ದಕ್ಕಿದ್ದಂತೆ ಆ ಎಕ್ಸ್ರೇ ಯಂತ್ರ ಕೆಲಸ ಮಾಡೋದನ್ನೇ ನಿಲ್ಲಿಸ್ಬಿಡ್ತದೆ. ಖಂಡಿತ. ನಾವಾಗ ಒಂದು ಅಸ್ಪಷ್ಟವಾದ ಬಹಳ ಸಂಕೀರ್ಣವಾದ ಮನಸ್ಥಿತಿಯ ಭೂಪಟವನ್ನು ನೋಡಬೇಕಾಗ್ತದೆ. ಸರಿ, ಇವತ್ತು ಇದನ್ನೇ ಬಿಡಿಸಿ ನೋಡೋಣ. ನಮ್ಮ ಈ ಆಳವಾದ ವಿಶ್ಲೇಷಣೆಯಲ್ಲಿ ನಮ್ಮ ಮುಂದಿರುವ ಈ ಮೂಲ ಗ್ರಂಥಗಳ ರಾಶಿಯನ್ನು, ಅಂದ್ರೆ ವಾಲ್ಮೀಕಿ ಮಹರ್ಷಿಗಳು ರಚಿಸಿರುವ ರಾಮಾಯಣದ ಅತ್ಯಂತ ಮಹತ್ವದ ಘಟ್ಟವಾದ ಅಯೋಧ್ಯಾಕಾಂಡದ ಪಠ್ಯಗಳನ್ನು ಬಿಡಿಸಿಡುತ್ತಿದ್ದೇವೆ. ಮತ್ತು ಕೇವಲ ಪಠ್ಯಗಳನ್ನಷ್ಟೇ ಅಲ್ಲ, ಅದರ ಮೇಲಿನ ಹಲವಾರು ವಿಮರ್ಶಾತ್ಮಕ ವ್ಯಾಖ್ಯಾನಗಳನ್ನು ಕೂಡ ನಾವು ಗಮನಿಸ್ತಿದ್ದೇವೆ. ಹೌದು, ನಮ್ಮ ಇಂದಿನ ಗುರಿ ಕೇವಲ ಮೇಲ್ನೋಟದ ಕಥೆಯನ್ನು ಅರಿಯುವುದಲ್ಲ, ಬದಲಾಗಿ ಈ ಘಟನೆಗಳ ಹಿಂದಿನ ಮಾನವ ಮನೋವಿಜ್ಞಾನ, ಆ ಧರ್ಮ ಮತ್ತು ಕರ್ಮಗಳ ನಡುವಿನ ಸಂಘರ್ಷ, ಜೊತೆಗೆ ವಿಧಿಯ ಆಟವನ್ನು ವೈಜ್ಞಾನಿಕವಾಗಿ ಅರ್ಥಮಾಡಿಕೊಳ್ಳುವುದು. ಈ ವಿಶ್ಲೇಷಣೆಗೆ ನಾವು ಪ್ರವೇಶಿಸುವ ಮುನ್ನ ನಮ್ಮ ಮೂಲ ಪಠ್ಯಗಳು ಒದಗಿಸುವ ಒಂದು ಅತ್ಯಂತ ವಿರೋಧಾಭಾಸದ ಆದರೆ ಅಷ್ಟೇ ಕುತೂಹಲಕಾರಿ ಹಿನ್ನೆಲೆಯನ್ನ ನಾವು ಗಮನಿಸಲೇಬೇಕು. ಓ, ಯಾವುದದು? ವಾಲ್ಮೀಕಿ ರಾಮಾಯಣದ ಪಠ್ಯಗಳು ಅಯೋಧ್ಯಾಕಾಂಡದ ಅಧ್ಯಯನವನ್ನ ಒಂದು ಫಲಶ್ರುತಿಯೊಂದಿಗೆ ಆರಂಭಿಸ್ತವೆ. ಅಂದ್ರೆ ಇದರ ಪಠಣದಿಂದ ಸಿಗುವ ಲಾಭಗಳ ವಿವರಣೆಯೊಂದಿಗೆ. ಸರಿ. ಗ್ರಂಥದಲ್ಲಿ ಉಲ್ಲೇಖಿಸಿರುವಂತೆ ಪುತ್ರಜನ್ಮ ವಿವಾಹಾದೌ ಗುರುದರ್ಶನ ಏವಚ ಪಠೇಚ ಶೃಣುಯಾಚ್ಚೈವ ದ್ವಿತೀಯಂ ಕಾಂಡಮುತ್ತಮಂ. ಇದರ ಅರ್ಥ ಮನೆಯಲ್ಲಿ ಮಗು ಹುಟ್ಟಿದಾಗ ಅಥವಾ ವಿವಾಹ ಮಹೋತ್ಸವದ ಸಂದರ್ಭದಲ್ಲಿ ಇಲ್ಲವೇ ಗುರುಗಳ ದರ್ಶನದಂತಹ ಅತ್ಯಂತ ಶುಭ ಕಾರ್ಯಗಳ ಸಂದರ್ಭದಲ್ಲಿ ಈ ಅಯೋಧ್ಯಾಕಾಂಡವನ್ನು ಕಡ್ಡಾಯವಾಗಿ ಪಠಿಸಬೇಕು ಅಂತ ಹೇಳಲಾಗಿದೆ. ಅಬ್ಬಾ, ಅಲ್ಲಿಯೇ ನನಗೆ ಬಹಳ ಆಶ್ಚರ್ಯ ಆಗುವುದು. ಅಯೋಧ್ಯಾಕಾಂಡ ಎಂದರೆ ಇಡೀ ರಾಮಾಯಣದಲ್ಲಿ ಅತ್ಯಂತ ಹೆಚ್ಚು ಕಣ್ಣೀರು ತರಿಸುವ, ದುಃಖ, ವಿರಹ, ಮೋಸ ತುಂಬಿದ ಭಾಗ ಅಲ್ವಾ? ಹೌದು, ಸಂಪೂರ್ಣವಾಗಿ ಶೋಕದಿಂದ ತುಂಬಿರುವ ಭಾಗ ಅದು. ಅದೇ, ರಾಮನು ರಾಜ್ಯ ಕಳೆದುಕೊಂಡು ಕಾಡಿಗೆ ಹೋಗುವುದು, ತಂದೆಯಾದ ದಶರಥನ ಸಾವು, ಭರತನ ಶೋಕ, ಇಷ್ಟೆಲ್ಲ ಕರಾಳ ಛಾಯೆ ಇರುವ ಒಂದು ಅಧ್ಯಾಯವನ್ನು ಮದುವೆ ಅಥವಾ ಮಗು ಹುಟ್ಟಿದಂತಹ ಅತ್ಯಂತ ಖುಷಿಯ ಶುಭ ಸಂದರ್ಭಗಳಲ್ಲಿ ಓದಬೇಕು ಎನ್ನುವುದು ಮೇಲ್ನೋಟಕ್ಕೆ ತರ್ಕಕ್ಕೆ ವಿರುದ್ಧ ಅನಿಸಲ್ವಾ? ಶುಭ ಕಾರ್ಯದಲ್ಲಿ ಯಾರಾದ್ರೂ ದುಃಖದ ಕಥೆ ಕೇಳ್ತಾರಾ? ಮೇಲ್ನೋಟಕ್ಕೆ ಅದು ವಿಚಿತ್ರ ಅನಿಸಿದ್ರೂ ಏನ್ಗೊತ್ತಾ, ಪ್ರಾಚೀನ ಭಾರತೀಯ ಮನೋವಿಜ್ಞಾನದ ಆಳವಾದ ವಾಸ್ತವಿಕತೆ ಅಡಗಿರುವುದೇ ಅಲ್ಲಿ. ವಾಲ್ಮೀಕಿಗಳು ಇಲ್ಲಿ ಕೇವಲ ಕಣ್ಣೀರನ್ನು ಮಾರಾಟ ಮಾಡುತ್ತಿಲ್ಲ. ಮತ್ತೆ ಅದರ ಹಿಂದಿನ ಉದ್ದೇಶ ಏನು? ಬದಲಾಗಿ ಹೊಸ ಜೀವನವನ್ನು ಆರಂಭಿಸುತ್ತಿರುವವರಿಗೆ, ಅಂದ್ರೆ ನವದಂಪತಿಗಳಿಗೆ ಅಥವಾ ಹೊಸ ಪೋಷಕರಿಗೆ ಬದುಕಿನ ಒಂದು ಅತಿದೊಡ್ಡ ಸತ್ಯವನ್ನು ಅರುಹುತ್ತಿದ್ದಾರೆ. ಎಷ್ಟೇ ದೊಡ್ಡ ಅರಮನೆಯಾಗಿದ್ರೂ, ಎಷ್ಟೇ ಖುಷಿಯ ಕ್ಷಣವಾಗಿದ್ರೂ ಜೀವನದಲ್ಲಿ ಅನಿರೀಕ್ಷಿತ ಬಿಡುಗಾಳಿಗಳು ಯಾವಾಗ ಬೇಕಾದರೂ ಅಪ್ಪಳಿಸಬಹುದು. ಓ, ಅಂದ್ರೆ ಮುಂಬರುವ ಕಷ್ಟಗಳಿಗೆ ಒಂದ್ ರೀತಿಯ ಮಾನಸಿಕ ಸಿದ್ಧತೆ ಅಂತನಾ? ಕರಾರುವಾಗಿ ಹೇಳಿದ್ದೀರಿ. ಅಂತಹ ದಿಢೀರ್ ಆಘಾತಗಳಿದ್ರೂ ಮನುಷ್ಯ ತನ್ನ ಧರ್ಮ, ಕರ್ತವ್ಯ ಮತ್ತು ಮೌಲ್ಯಗಳನ್ನು ಕಳೆದುಕೊಳ್ಳದೆ ಹೇಗೆ ಎತ್ತಿ ಹಿಡಿಯಬೇಕು ಎಂಬುದರ ತರಬೇತಿ ಇದು. ಎಂತಹ ಕಷ್ಟದ ಪರಿಸ್ಥಿತಿಯಲ್ಲಿಯೂ ಸ್ಥಿತಪ್ರಜ್ಞತೆಯನ್ನು ಕಾಯ್ದುಕೊಳ್ಳುವ ಪಾಠವನ್ನು ಸಂತೋಷದ ಉತ್ತುಂಗದಲ್ಲಿರುವಾಗಲೇ ಕಲಿಯಬೇಕು ಎಂಬುದು ಇದರ ಹಿಂದಿನ ಆಶಯ. ಇದು ನಿಜಕ್ಕೂ ನಮ್ಮ ದೃಷ್ಟಿಕೋನವನ್ನೇ ಬದಲಾಯಿಸುವಂತಹ ಒಳನೋಟ. ಕಷ್ಟಗಳನ್ನು ಎದುರಿಸುವ ಮಾನಸಿಕ ಬಲವೇ ಜೀವನದ ಅತಿದೊಡ್ಡ ಶುಭ. ಇದು ಅರ್ಥ ಆಯ್ತು. ಹಾಗಾದ್ರೆ ನಮ್ಮ ಮೂಲ ಪಠ್ಯಗಳು ಈ ಕಥೆಯನ್ನು ಹೇಗೆ ಆರಂಭಿಸ್ತವೆ ಅನ್ನೋದನ್ನ ನೋಡೋಣ. ಖಂಡಿತ. ಅಯೋಧ್ಯಾಕಾಂಡವು ಒಂದು ಅತ್ಯಂತ ಪ್ರಶಾಂತವಾದ ಘಟನೆಯೊಂದಿಗೆ ಪ್ರಾರಂಭವಾಗುತ್ತದೆ. ಗಚ್ಚತಾ ಮಾತುಲಕುಲಂ ಭರತೇನ ಮಹಾತ್ಮನ. ಅಂದ್ರೆ ಭರತನು ಶತ್ರುಘ್ನನೊಡನೆ ತನ್ನ ಸೋದರ ಮಾವನ ಮನೆಗೆ ಕೇಕಯ ದೇಶಕ್ಕೆ ತೆರಳುತ್ತಾನೆ.
ಆ ಕಡೆ ಅಯೋಧ್ಯೆಯಲ್ಲಿ ವಯಸ್ಸಾಗುತ್ತಿರುವ ದಶರಥ ಮಹಾರಾಜನು ತಾನು ನಿವೃತ್ತನಾಗಿ ತನ್ನ ಜ್ಯೇಷ್ಠ ಪುತ್ರ ಶ್ರೀರಾಮನಿಗೆ ಯುವರಾಜ ಪಟ್ಟಾಭಿಷೇಕ ಮಾಡಲು ನಿರ್ಧರಿಸ್ತಾನೆ. ಈ ಸುದ್ದಿ ಅಯೋಧ್ಯೆಯಲ್ಲಿ ಕಾಡ್ಗಿಚ್ಚಿನಂತೆ ಹರಡುತ್ತೆ. ಆ ನಿರ್ಧಾರವನ್ನು ದಶರಥನು ತೆಗೆದುಕೊಂಡ ರೀತಿಯನ್ನು ನಾವು ಬಹಳ ಸೂಕ್ಷ್ಮವಾಗಿ ಗಮನಿಸಬೇಕು. ಅದೊಂದು ಸರ್ವಾಧಿಕಾರಿಯ ಏಕಪಕ್ಷೀಯ ನಿರ್ಧಾರವಾಗಿರಲಿಲ್ಲ. ದಶರಥನು ತನ್ನ ಮಂತ್ರಿಮಂಡಲ, ಸಾಮಂತರಾಜರು ಮತ್ತು ಪ್ರಜೆಗಳ ಪ್ರತಿನಿಧಿಗಳನ್ನು ಸೇರಿಸಿ ಎಲ್ಲರ ಒಪ್ಪಿಗೆ ಪಡೆದು ಈ ನಿರ್ಧಾರ ಮಾಡ್ತಾನೆ. ಹೌದು, ಪ್ರಜೆಗಳಿಗೆ ರಾಮನೆಂದ್ರೆ ಪ್ರಾಣ ಅಲ್ವಾ? ಖಂಡಿತ. ಆ ಘೋಷಣೆಯಾದ ತಕ್ಷಣ ಇಡೀ ಅಯೋಧ್ಯ ನಗರದ ಚಿತ್ರಣವೇ ಬದಲಾಗುತ್ತೆ. ಮನೆಮನೆಗಳಲ್ಲೂ ಧ್ವಜ, ಪತಾಕೆ, ತೋರಣಗಳನ್ನು ಕಟ್ಟಲಾಗುತ್ತದೆ. ರಸ್ತೆಗಳಿಗೆ ಸುಗಂಧ ಜಲವನ್ನು ಸಿಂಪಡಿಸುತ್ತಾರೆ. ಎಲ್ಲೆಲ್ಲೂ ಮಂಗಳವಾದ್ಯಗಳ ನಾದ. ಪ್ರತಿಯೊಬ್ಬ ವ್ಯಕ್ತಿಯೂ ತನ್ನದೇ ಮನೆಯ ಮಗನಿಗೆ ಪಟ್ಟಾಭಿಷೇಕವಾಗುತ್ತಿದೆ ಎಂಬಂತೆ ಸಂಭ್ರಮಿಸಲು ಶುರುಮಾಡುತ್ತಾನೆ. ಇದೊಂದ್ ರೀತಿ ನಮ್ಮ ಆಧುನಿಕ ಕಾರ್ಪೊರೇಟ್ ಪ್ರಪಂಚದ ನೈಜ ಸನ್ನಿವೇಶದಂತಿದೆ. ಅಂದ್ರೆ ಒಂದು ದೊಡ್ಡ ಸಂಸ್ಥೆಯಲ್ಲಿ ಒಬ್ಬ ಅತ್ಯಂತ ಪ್ರಾಮಾಣಿಕ, ಕಷ್ಟಗಳಿಗೆ ಸ್ಪಂದಿಸುವ ಅಚ್ಚುಮೆಚ್ಚಿನ ನಾಯಕನಿರ್ತಾನೆ ಅಂದ್ಕೊಳ್ಳೋಣ. ಹೌದು. ಇದ್ದಕ್ಕಿದ್ದಂತೆ ಆ ಯುವ ನಾಯಕನಿಗೆ ಆ ಅತ್ಯುನ್ನತ ಸಿಇಒ ಹುದ್ದೆ ಸಿಗುತ್ತದೆ ಎಂದು ಘೋಷಣೆಯಾದಾಗ ಆ ಕಚೇರಿಯಲ್ಲಿರುವ ಪ್ರತಿಯೊಬ್ಬ ಸಾಮಾನ್ಯ ಉದ್ಯೋಗಿಯೂ ತನಗೆ ಪ್ರಮೋಷನ್ ಸಿಕ್ಕಷ್ಟೇ ಸಂಭ್ರಮಿಸುತ್ತಾನೆ. ಅಯೋಧ್ಯೆಯ ಸ್ಥಿತಿ ಅಕ್ಷರಶಃ ಹಾಗೆಯೇ ಇತ್ತು. ಎಲ್ಲರೂ ಆ ಆನಂದದ ಅಲೆಯಲ್ಲಿ ತೇಲುತ್ತಿದ್ದರು. ಆ ಹೋಲಿಕೆ ಪ್ರಸ್ತುತ ಸನ್ನಿವೇಶವನ್ನು ಕಣ್ಣಿಗೆ ಕಟ್ಟುವಂತೆ ವಿವರಿಸುತ್ತದೆ. ಆದರೆ ಹೊರಗಡೆ ಇಷ್ಟೆಲ್ಲ ಸಂಭ್ರಮ ನಡೆಯುತ್ತಿದ್ರೆ ಅರಮನೆಯ ಒಳಗೆ ಶ್ರೀರಾಮ ಮತ್ತು ಸೀತಾಮಾತೆಯ ಪ್ರತಿಕ್ರಿಯೆ ಸಂಪೂರ್ಣ ಭಿನ್ನವಾಗಿತ್ತು. ಅಂದ್ರೆ ಅವರು ಈ ಸಂಭ್ರಮದಲ್ಲಿ ಭಾಗಿಯಾಗಿರಲಿಲ್ವಾ? ಇಲ್ಲ, ಅವರು ಈ ಅಧಿಕಾರವನ್ನು ಭೋಗದ ವಸ್ತುವಾಗಿ ನೋಡಲಿಲ್ಲ. ಮುಂಬರುವ ಬಹುದೊಡ್ಡ ಜವಾಬ್ದಾರಿಗಾಗಿ ತಮ್ಮನ್ನು ತಾವು ಮಾನಸಿಕವಾಗಿ ಸಿದ್ಧಪಡಿಸಿಕೊಳ್ಳುವಲ್ಲಿ ನಿರತರಾಗಿದ್ದರು. ಪಠ್ಯದಲ್ಲಿ ಹೇಳಿರುವಂತೆ ಸ್ನಾತೋ ನಿಯತಮಾನಸಃ ಸಹ ಪತ್ನ್ಯಾ ವಿಶಾಲಾಕ್ಷ ನಾರಾಯಣಮುಪಾಗಮತ್. ಇದರ ಅರ್ಥ ಅವರು ಧ್ಯಾನದಲ್ಲಿ ತೊಡಗಿದ್ರು ಅಂತನಾ? ಹೌದು. ಇಬ್ಬರು ಉಪವಾಸ ವ್ರತವನ್ನು ಕೈಗೊಂಡು ಮೌನವಾಗಿ ಕುಳಿತು ನಾರಾಯಣನ ಧ್ಯಾನದಲ್ಲಿ ತೊಡಗುತ್ತಾರೆ. ರಾಜ್ಯಾಧಿಕಾರವೆಂಬುದು ಒಂದು ಪವಿತ್ರವಾದ, ಭಾರವಾದ ಕರ್ತವ್ಯ ಎಂಬುದು ಅವರಿಗೆ ತಿಳಿದಿತ್ತು. ಅದ್ಭುತವಾದ ಪ್ರಶಾಂತತೆ, ಆ ಧ್ಯಾನದ ಮೌನ, ಇದೆಲ್ಲವನ್ನು ನೋಡಿದಾಗ ಪ್ರಕೃತಿಯಲ್ಲಿ ಅತ್ಯಂತ ದೊಡ್ಡ ಬಿರುಗಾಳಿ ಅಪ್ಪಳಿಸುವ ಮುನ್ನ ವಾತಾವರಣ ಹೇಗೆ ಸಂಪೂರ್ಣ ನಿಶ್ಶಬ್ದವಾಗಿರುತ್ತದೆಯೋ ಹಾಗೆ ಭಾಸವಾಗುತ್ತದೆ. ಆ ಬಿರುಗಾಳಿ ಹುಟ್ಟಿದ್ದು ಹೊರಗಿನ ಶತ್ರುರಾಷ್ಟ್ರದಿಂದಲ್ಲ, ಬದಲಾಗಿ ಅರಮನೆಯೊಳಗಿನ ಉಪ್ಪರಿಗೆಯಲ್ಲಿ ನಿಂತಿದ್ದ ಒಬ್ಬ ಸಾಮಾನ್ಯ ದಾಸಿಯ ಮೆದುಳಿನಲ್ಲಿ. ಅವಳೇ ಮಂಥರೆ. ಮಂಥರೆ. ಇಲ್ಲಿರುವ ಅತ್ಯಂತ ಆಕರ್ಷಕ ವಿಷಯವೆಂದರೆ ಆಕೆಯ ಪಾತ್ರದ ವಿಶ್ಲೇಷಣೆ ಮನೋವಿಜ್ಞಾನದ ಅತ್ಯಂತ ಆಸಕ್ತಿದಾಯಕ ಅಧ್ಯಾಯ. ಅಯೋಧ್ಯೆಯ ಅದ್ಧೂರಿ ಸಂಭ್ರಮವನ್ನು ಮೇಲಿನಿಂದ ನೋಡಿದ ಮಂಥರೆಗೆ ರಾಮನ ಪಟ್ಟಾಭಿಷೇಕದ ಸುದ್ದಿ ತಿಳಿಯುತ್ತದೆ. ಅವಳು ಓಡೋಡಿ ಹೋಗಿ ತನ್ನ ಒಡತಿ ಕೈಕೇಯಿಗೆ ಈ ಸುದ್ದಿಯನ್ನು ಮುಟ್ಟಿಸುತ್ತಾಳೆ. ಆಗ ಕೈಕೇಯಿಯ ಪ್ರತಿಕ್ರಿಯೆ ಹೇಗಿತ್ತು? ಇಲ್ಲಿ ನಮ್ಮ ಪಠ್ಯಗಳು ದಾಖಲಿಸುವ ಒಂದು ಅಚ್ಚರಿಯ ಅಂಶವೆಂದರೆ, ಆರಂಭದಲ್ಲಿ ಈ ಸುದ್ದಿ ಕೇಳಿ ಕೈಕೇಯಿಗೆ ಸ್ವಲ್ಪವೂ ಕೋಪ ಬರಲಿಲ್ಲ. ಬದಲಾಗಿ ಆಕೆ ಅತ್ಯಂತ ಸಂತೋಷದಿಂದ ಆ ಶುಭವಾರ್ತೆ ತಂದಿದ್ದಕ್ಕಾಗಿ ಮಂಥರೆಗೆ ಅತ್ಯಂತ ಬೆಲೆಬಾಳುವ ಆಭರಣವೊಂದನ್ನು ಉಡುಗೊರೆಯಾಗಿ ನೀಡುತ್ತಾಳೆ. ಓ ಹೌದು, ಕೈಕೇಯಿ ಸ್ವತಃ ಹೇಳುತ್ತಾಳಲ್ವಾ, ರಾಮೇ ವಾ ಭರತೆ ವಾಹಂ ವಿಶೇಷಂ ನೋಪಲಕ್ಷಯೇ ಅಂತ. ಅಂದ್ರೆ ನನ್ಗೆ ರಾಮ ಮತ್ತು ಭರತ ಇಬ್ರೂ ಒಂದೇ, ಅವರ ನಡುವೆ ಯಾವ ತಾರತಮ್ಯವೂ ಇಲ್ಲ ಅಂತ. ಅಷ್ಟರ ಮಟ್ಟಿಗೆ ರಾಮನ ಮೇಲೆ ಅವಳಿಗೆ ಪ್ರೀತಿ ಇತ್ತು. ಆದರೆ ಕೈಕೇಯಿ ಕೊಟ್ಟ ಆ ಆಭರಣವನ್ನು ಮಂಥರೆ ಕೋಪದಿಂದ ಬಿಸಾಡುತ್ತಾಳೆ. ಅಲ್ಲಿಂದ ಶುರುವಾಗುತ್ತದೆ ನೋಡಿ ಮನುಷ್ಯನ ಮನಸ್ಸನ್ನು ನಿಯಂತ್ರಿಸುವ ಅತ್ಯಂತ ಕುಟಿಲವಾದ ತಂತ್ರ. ಮಂಥರೆ ಕೈಕೇಯಿಯ ಮನಸ್ಸಿನಲ್ಲಿ ಕೇವಲ ಅಸೂಯೆಯನ್ನಲ್ಲ, ಬದಲಾಗಿ ಭಯವನ್ನು ಬಿತ್ತುತ್ತಾಳೆ. ಎಂಥ ಭಯ? ರಾಮನು ರಾಜನಾದರೆ ನಿನ್ನ ಮಗ ಭರತನು ಅವನಿಗೆ ಗುಲಾಮನಾಗುತ್ತಾನೆ, ಆಸ್ತಿಯಲ್ಲಿ ಪಾಲು ಸಿಗುವುದಿಲ್ಲ ಮತ್ತು ರಾಜಮಾತೆಯಾಗುವ ಕೌಸಲ್ಯೆ ನಿನ್ನನ್ನು ತನ್ನ ದಾಸಿಯನ್ನಾಗಿ ಮಾಡಿಕೊಳ್ಳುತ್ತಾಳೆ ಎಂದು ಅವಳ ಕಿವಿಯಲ್ಲಿ ಪದೇ ಪದೇ ಹೇಳುತ್ತಾಳೆ. ನಮ್ಮ ಮೂಲ ಪಠ್ಯಗಳು ಮಂಥರೆಯ ಈ ಕೃತ್ಯವನ್ನು ಮಹಾಭಾರತದ ಕುಟಿಲ ನೀತಿಜ್ಞನಾದ ಕಣಿಕನಿಗೆ ಹೋಲಿಸಿವೆ. ಮಹಾಭಾರತದ ಕಣಿಕನ ಹೋಲಿಕೆ ಇದು ಬಹಳ ಕುತೂಹಲಕಾರಿಯಾಗಿದೆ. ಅಂದರೆ ಸುಳ್ಳನ್ನು ಸತ್ಯವನ್ನಾಗಿಸುವ ತಂತ್ರವೇ? ಹೌದು. ಮಹಾಭಾರತದಲ್ಲಿ ಕಣಿಕನು ಧೃತರಾಷ್ಟ್ರನ ಮನಸ್ಸಿನಲ್ಲಿ ಪಾಂಡವರ ಬಗ್ಗೆ ಹೇಗೆ ನಿರಂತರವಾಗಿ ವಿಷಬೀಜ ಬಿತ್ತುತ್ತಾನೋ, ಮಂಥರೆಯೂ ಅದನ್ನೇ ಮಾಡುತ್ತಾಳೆ. ಮನೋವಿಜ್ಞಾನದಲ್ಲಿ ಇದಕ್ಕೊಂದು ನಿಯಮವಿದೆ.
ಇಲ್ಯೂಷನ್ ಆಫ್ ಟ್ರೂತ್ ಎಫೆಕ್ಟ್. ಇಲ್ಯೂಷನ್ ಆಫ್ ಟ್ರೂತ್ ಎಫೆಕ್ಟ್ ಅಂದ್ರೆ ಒಂದು ಸುಳ್ಳನ್ನು ಪದೇ ಪದೇ ಹೇಳುವುದು. ಕರೆಕ್ಟ್. ಒಂದು ಸುಳ್ಳನ್ನು ಒಮ್ಮೆ ಹೇಳಿದರೆ ಅದು ಸುಳ್ಳು. ಆದರೆ ಅದೇ ಸುಳ್ಳನ್ನು ಬೇರೆ ಬೇರೆ ರೂಪದಲ್ಲಿ ಭಾವನಾತ್ಮಕವಾಗಿ 100 ಬಾರಿ ಹೇಳಿದರೆ ಕೇಳೋವನ ಮೆದುಳು ಅದನ್ನು ಸತ್ಯವೆಂದು ನಂಬಲು ಆತಂಕಪಡಲು ಶುರುಮಾಡುತ್ತದೆ. ಮಂಥರೆ ಮಾಡಿದ್ದು ಇದೇ ಬ್ರೈನ್ ವಾಶ್ ತಂತ್ರವನ್ನು. ಇಲ್ಲಿ ವಿಷಯ ನಿಜಕ್ಕೂ ಗಹನವಾಗುತ್ತದೆ. ನನಗೊಂದು ಪ್ರಶ್ನೆ ಮೂಡುತ್ತಿದೆ. ಕೈಕೇಯಿ ಏನು ಸಾಮಾನ್ಯ ಹೆಣ್ಣಾಗಿರಿಲ್ಲಲ್ವಾ? ಖಂಡಿತ ಇಲ್ಲ. ಅವಳು ಯುದ್ಧ ಭೂಮಿಯಲ್ಲಿ ರಥದ ಅಚ್ಚು ಮುರಿದಾಗ ತನ್ನ ಬೆರಳನ್ನೇ ಇಟ್ಟು ದಶರಥನ ಪ್ರಾಣ ಉಳಿಸಿದಂತಹ ಮಹಾನ್ ಧೈರ್ಯಶಾಲಿ, ಬುದ್ಧಿವಂತೆ. ಅಷ್ಟು ಪ್ರಬುದ್ಧಳಾದ ಕೈಕೇಯಿ ಕೇವಲ ಒಬ್ಬ ದಾಸಿಯ ಮಾತಿಗೆ ಮುರುಳಾಗಿ ತನ್ನದೇ ಪ್ರೀತಿಯ ಮಗನಂತಿದ್ದ ರಾಮನನ್ನು ಕಾಡಿಗಟ್ಟುವಷ್ಟು ಕಠೋರವಾಗಲು ಹೇಗೆ ಸಾಧ್ಯ? ಇದು ಸಾಮಾನ್ಯರಿಗೆ ಬರುವ ಪ್ರಶ್ನೆಯೇ. ಅವಳು ತನ್ನೆಲ್ಲ ಆಭರಣಗಳನ್ನು ಕಿತ್ತು ಬಿಸಾಡಿ, ಕಣ್ಣೀರು ಹಾಕುತ್ತಾ ಕೋಪಗೃಹ ಅಂದ್ರೆ ಕ್ರೋಧಾಗಾರವನ್ನು ಪ್ರವೇಶಿಸುವಷ್ಟು ದುರ್ಬಲಳಾಗಿದ್ಲೇ? ಇದು ತಾರ್ಕಿಕವಾಗಿ ನಂಬಲು ಕಷ್ಟ ಆಗ್ತದೆ ಅಲ್ವಾ? ಮೇಲ್ನೋಟಕ್ಕೆ ಇದು ಅಸಾಧ್ಯವೆನಿಸಿದರೂ ಮಾನವನ ಭಾವನಾತ್ಮಕ ದೌರ್ಬಲ್ಯಗಳನ್ನು ಅಧ್ಯಯನ ಮಾಡಿದಾಗ ಇದರ ಹಿಂದಿನ ವಾಸ್ತವ ಅರ್ಥವಾಗುತ್ತದೆ. ಮಂಥರೆ ಕೈಕೇಯಿಯನ್ನು ತರ್ಕದಿಂದ ಗೆಲ್ಲಲಿಲ್ಲ, ಅವಳನ್ನು ಭಾವನೆಯಿಂದ ಗೆದ್ದಳು. ಯಾವ ಭಾವನೆಯದು? ಆಕೆಯ ಬಳಿ ಇದ್ದ ಅತ್ಯಂತ ಸೂಕ್ಷ್ಮವಾದ ಪ್ರಬಲವಾದ ಅಸ್ತ್ರವೆಂದರೆ ತಾಯಿಯ ಪ್ರೇಮ ಮತ್ತು ಅಭದ್ರತೆ, ಅಂದ್ರೆ ಮ್ಯಾಟರ್ನಲ್ ಇನ್ಸೆಕ್ಯೂರಿಟಿ. ಒಬ್ಬ ವ್ಯಕ್ತಿ ಎಷ್ಟೇ ಬುದ್ಧಿವಂತನಾಗಿರಲಿ, ಎಷ್ಟೇ ಧೈರ್ಯಶಾಲಿಯಾಗಿರಲಿ, ಆತನಿಗೆ ತನ್ನ ಜೀವಕ್ಕಿಂತ ಹೆಚ್ಚಾಗಿ ಪ್ರೀತಿಸುವ ಮಗುವಿನ ಭವಿಷ್ಯಕ್ಕೆ ತೊಂದರೆಯಾಗುತ್ತದೆ ಎಂಬ ಕಾಲ್ಪನಿಕ ಭಯವನ್ನು ಹುಟ್ಟಿಸಿದ್ರೆ ಸಾಕು. ಅಬ್ಬಾ, ಆಗ ಅವರ ವಿವೇಚನಾ ಶಕ್ತಿ ಕುರುಡಾಗಿ ಬಿಡ್ತದೆ ಅಂತೀರಾ? ಹೌದು, ಎಂತಹವರ ವಿವೇಚನಾ ಶಕ್ತಿಯೂ ಕುರುಡಾಗಿ ಬಿಡುತ್ತದೆ. ಭರತನ ಪ್ರಾಣಕ್ಕೆ ಸಂಚಕಾರ ಬರಬಹುದು ಎಂಬ ಅಭದ್ರತೆಯೇ ಕೈಕೇಯಿಯನ್ನು ರಾಕ್ಷಸಿಯನ್ನಾಗಿ ಆ ಕ್ರೋಧಾಗಾರಕ್ಕೆ ತಳ್ಳಿದ್ದು. ತಾಯ್ತನದ ಅಭದ್ರತೆಯೇ ಅವಳ ಪಾಲಿಗೆ ಮುಳುವಾಯಿತು. ಎಂಥ ಮನೋವೈಜ್ಞಾನಿಕ ವಿಶ್ಲೇಷಣೆ ಇದು! ಸರಿ, ಇಲ್ಲಿಂದ ಕಥೆ ತನ್ನ ಅತ್ಯಂತ ಕ್ರೂರ ಘಟ್ಟವನ್ನು ತಲುಪುತ್ತದೆ. ಹೌದು, ದಶರಥ ಅಲ್ಲಿಗೆ ಬರ್ತಾನೆ. ಕ್ರೋಧಾಗಾರದಲ್ಲಿ ಬಿದ್ದಿದ್ದ ಕೈಕೇಯಿಯ ಸ್ಥಿತಿಯನ್ನು ನೋಡಿ ಗಾಬರಿಯಾದ ದಶರಥನು ಅವಳನ್ನು ಸಮಾಧಾನಪಡಿಸಲು ಎಷ್ಟೋ ಪ್ರಯತ್ನಿಸ್ತಾನೆ. ಆಗ ಕೈಕೇಯಿ ತನ್ನ ಹಳೆಯ ಬ್ರಹ್ಮಾಸ್ತ್ರವನ್ನು ತೆಗೆಯುತ್ತಾಳೆ. ತಾನು ಯುದ್ಧಭೂಮಿಯಲ್ಲಿ ಸಹಾಯ ಮಾಡಿದಾಗ ದಶರಥನು ನೀಡಿದ್ದ 2 ವರಗಳನ್ನು ಈಗಲೇ ನೀಡಬೇಕು ಎಂದು ಪಟ್ಟು ಹಿಡಿಯುತ್ತಾಳೆ. ಆ ಬೇಡಿಕೆಗಳು ದಶರಥನ ಊಹೆಗೂ ನಿಲುಕದಷ್ಟು ಕ್ರೂರವಾಗಿದ್ದವು. ಹೌದು, ಮೊದಲನೆಯದು ಭರತನಿಗೆ ಯುವರಾಜ ಪಟ್ಟಾಭಿಷೇಕ ಮತ್ತು 2ನೆಯದು ರಾಮನಿಗೆ 14 ವರ್ಷಗಳ ವನವಾಸ. ಈ ಮಾತುಗಳನ್ನು ಕೇಳಿದ ತಕ್ಷಣವೇ ದಶರಥ ಮಹಾರಾಜ ಆಘಾತದಿಂದ ಮೂರ್ಛೆ ಹೋಗಿ ನೆಲಕ್ಕುರುಳುತ್ತಾನೆ. ಆಘಾತ ಎಷ್ಟಿತ್ತೆಂದರೆ ಆತ ಅದರಿಂದ ಮತ್ತೆ ಚೇತರಿಸಿಕೊಳ್ಳುವುದೇ ಇಲ್ಲ. ಆದರೆ ಈ ಸುದ್ದಿ ತಿಳಿದಾಗ ಶ್ರೀರಾಮನ ಪ್ರತಿಕ್ರಿಯೆ ಹೇಗಿತ್ತು ಎಂಬುದು ಇಲ್ಲಿ ಅತ್ಯಂತ ಮಹತ್ವದ ವಿಚಾರ. ದಶರಥನು ಶೋಕಸಾಗರದಲ್ಲಿ ಮುಳುಗಿದ್ರೆ ರಾಮನ ಪ್ರತಿಕ್ರಿಯೆ ಮಾತ್ರ ಯಾರಿಗೂ ಊಹಿಸಲು ಅಸಾಧ್ಯವಾದದ್ದಾಗಿತ್ತು. ಆತ ಕಿಂಚಿತ್ತೂ ವಿಚಲಿತನಾಗುವುದಿಲ್ಲ, ಕಣ್ಣಲ್ಲಿ ಒಂದು ಹನಿ ನೀರು ಬರುವುದಿಲ್ಲ, ಮುಖದಲ್ಲಿನ ಮಂದಹಾಸವೂ ಮಾಸುವುದಿಲ್ಲ. ಇದೇನು ನನ್ನಿಂದ ಆಗಬೇಕಾದ ಕರ್ತವ್ಯವೇನೋ ಎಂಬಂತೆ ಆತ ಅದನ್ನು ಅತ್ಯಂತ ಸಹಜವಾಗಿ ಸ್ವೀಕರಿಸ್ತಾನಲ್ವಾ? ಹೌದು, ಇದನ್ನು ನಾವು ವಿಶಾಲ ದೃಷ್ಟಿಕೋನದಿಂದ ನೋಡಿದ್ರೆ ಈ ಸ್ಥಿತಿಪ್ರಜ್ಞತೆಗೆ ಕಾರಣವೇನು ಎಂದು ಪಠ್ಯವನ್ನು ಕೆದಕಿದಾಗ ರಾಮನು ಲಕ್ಷ್ಮಣನಿಗೆ ಹೇಳುವ ಒಂದು ಅದ್ಭುತವಾದ ಮಾತು ಎದುರಾಗುತ್ತೆ. ಬುದ್ಧಿ ಪ್ರಣೀತಾ ಏನೇ ಎಂ ಮನಶ್ಚ ಅಂದ್ರೆ ವಿಧಿಯ ಪ್ರೇರಣೆ ಇಲ್ಲದಿದ್ರೆ ನನ್ನಲ್ಲಿ ಅತಿಯಾದ ಪ್ರೀತಿ ಇಟ್ಟಿದ್ದ ಕೈಕೇಯಿ ತಾಯಿಯ ಮನಸ್ಸು ಹೀಗೆ ದಿಢೀರನೆ ಬದಲಾಗುತ್ತಿರ್ಲಿಲ್ಲ ಅಂತ. ಓ, ಅಂದ್ರೆ ಆತ ಕೈಕೇಯಿಯನ್ನು ದೂಷಿಸಲಿಲ್ಲವಾ? ಇಲ್ಲ, ಮಂಥರೆಯಂತಹ ಒಬ್ಬ ದಾಸಿಯ ಮೂಲಕ ಆಕೆಗೆ ಈ ದುರ್ಬುದ್ಧಿ ಬರ್ತಿರ್ಲಿಲ್ಲ. ಇದೆಲ್ಲವೂ ವಿಧಿಯ ನಿಯಮ ಎಂದು ರಾಮ ವಿವರಿಸ್ತಾನೆ. ತನ್ನ ತಾಯಿಯ ಮೇಲಿನ ದ್ವೇಷವನ್ನು ತಪ್ಪಿಸಲು ರಾಮನು ಇಡೀ ಘಟನೆಯನ್ನು ವಿಧಿಯ ಕಡೆಗೆ ತಿರುಗಿಸ್ತಾನೆ. ಇದೊಂದು ಊಹಿಸಲು ಅಸಾಧ್ಯವಾದ ಮನಸ್ಥಿತಿ. ನಾನಿದನ್ನು ನಮ್ಮ ದೈನಂದಿನ ಜೀವನದ ಒಂದು ಸನ್ನಿವೇಶಕ್ಕೆ ಹೋಲಿಸಿ ನೋಡಲು ಪ್ರಯತ್ನಿಸುತ್ತೇನೆ. ಇದು ಒಂಥರ ನೆಡು ಸಮುದ್ರದಲ್ಲಿ ಪ್ರಯಾಣಿಸುತ್ತಿರುವಾಗ ಇದ್ದಕ್ಕಿದ್ದಂತೆ ದೊಡ್ಡ ಬಿರುಗಾಳಿ ಎದ್ದು ಹಡಗು ಮುಳುಗುವ ಸ್ಥಿತಿ ಬಂದಾಗ ಕ್ಯಾಪ್ಟನ್ ಏನ್ಮಾಡ್ತಾನೆ? ಆತ ಆತಂಕ ಪಡಬಾರದು. ಹೌದು, ಆತ ಡೆಕ್ ಮೇಲೆ ನಿಂತು ದೇವರೇ, ಯಾಕೆ ಈ ಬಿರುಗಾಳಿ ಬಂತು, ನಾನೇನು ತಪ್ಪು ಮಾಡಿದ್ದೆ ಎಂದು ಪ್ರಕೃತಿಯನ್ನು ದೂಷಿಸುತ್ತಾ ಕೂತು ಅಳುವುದಿಲ್ಲ. ಆ ಆತಂಕ ಬಿಟ್ಟು ತನ್ನ ಮುಂದಿನ ಕರ್ತವ್ಯವೇನು,
ಹಡಗಿನಲ್ಲಿರುವವರ ಜೀವ ಉಳಿಸಿಕೊಳ್ಳಲು ಯಾವ ದಿಕ್ಕಿಗೆ ಚಲಿಸಬೇಕು ಎಂಬುದರ ಕಡೆಗೆ ಮಾತ್ರ ಆತ ತಕ್ಷಣ ಗಮನ ಹರಿಸುತ್ತಾನೆ. ರಾಮನ ಪ್ರತಿಕ್ರಿಯೆ ಅಕ್ಷರಶಃ ಈ ನಾವಿಕನಂತೆಯೇ ಇತ್ತು ಅಲ್ವಾ? ಆ ಹೋಲಿಕೆ 100ಕ್ಕೆ 100 ವಾಸ್ತವ. ಆ ಕರ್ತವ್ಯ ಪ್ರಜ್ಞೆ, ಆ ನಿರ್ಲಿಪ್ತ ಭಾವನೆಯೇ ಅವನನ್ನು ಒಬ್ಬ ಸಾಮಾನ್ಯ ಮನುಷ್ಯನಿಂದ ಮೇಲಕ್ಕೆತ್ತುವುದು. ಆದರೆ ಇಲ್ಲಿರುವ ಮತ್ತೊಂದು ಸೂಕ್ಷ್ಮ ವಿರೋಧಾಭಾಸ ಏನ್ಗೊತ್ತಾ? ಏನು? ರಾಮನ ಈ ನಿರ್ಲಿಪ್ತತೆ ಅಥವಾ ಆ ತಟಸ್ಥ ಭಾವನೆಯೇ ಆತನ ಸುತ್ತಮುತ್ತಲಿನ ಜನರ ತೀವ್ರವಾದ ಭಾವೋದ್ರೇಕಕ್ಕೆ ಇಂಧನವಾಯಿತು. ರಾಮ ಆತಂಕ ಪಡದಿರುವುದನ್ನು, ಕಣ್ಣೀರು ಹಾಕದಿರುವುದನ್ನು ಕಂಡು ದಶರಥ, ಕೌಸಲ್ಯೆ ಮತ್ತು ಮುಖ್ಯವಾಗಿ ಲಕ್ಷ್ಮಣನಿಗೆ ಇನ್ನಷ್ಟು ಸಂಕಟವಾಗುತ್ತದೆ. ಅವರ ಕೋಪ ಕಟ್ಟೆ ಒಡೆಯಲು ಇದು ಒಂದು ಕಾರಣ. ನಿಜ. ಇದು ಕಥೆಯ ಅತ್ಯಂತ ಭಾವನಾತ್ಮಕ ಘಟ್ಟಕ್ಕೆ ನಮ್ಮನ್ನು ಕರೆದೊಯ್ಯುತ್ತದೆ. ರಾಮನು ಕಾಡಿಗೆ ಹೊರಡಲು ಸಿದ್ಧನಾಗುತ್ತಾನೆ. ಆತ ತಾನು ಧರಿಸಿದ್ದ ರೇಷ್ಮೆ ವಸ್ತ್ರಗಳನ್ನು ತ್ಯಜಿಸಿ ವಲ್ಕಲ ಅಂದರೆ ಮರದ ನಾರುಮಡಿಯನ್ನು ಧರಿಸುತ್ತಾನೆ. ತನ್ನ ಅಣ್ಣನ ಮೇಲಿನ ಅಪಾರ ಪ್ರೀತಿಯಿಂದ ಲಕ್ಷ್ಮಣನೂ ನಾರುಮಡಿ ಧರಿಸಿ ಹೊರಡಲು ನಿಲ್ಲುತ್ತಾನೆ. ಅಲ್ಲಿ ಸೀತಾಮಾತೆಯ ನಿರ್ಧಾರ ಕೂಡ ಅಷ್ಟೇ ಅಚ್ಚರಿಯದ್ದಾಗಿತ್ತು. ಹೌದು. ಅಲ್ಲಿ ನೆರೆದಿದ್ದ ಎಲ್ಲರನ್ನೂ ದಿಗ್ಭ್ರಮೆಗೊಳಿಸುವಂತೆ ಸೀತಾಮಾತೆಯೂ ಕೂಡ ಅರಮನೆಯ ಭೋಗಗಳನ್ನು ತ್ಯಜಿಸಿ ವಲ್ಕಲ ಧರಿಸಿ ಕಾಡಿಗೆ ಹೊರಡಲು ಸಿದ್ಧಳಾಗುತ್ತಾಳೆ. ಸೀತೆಯ ಈ ಸ್ಥಿತಿಯನ್ನು ಕಂಡು ಇಡೀ ಅರಮನೆಯೇ ಆಘಾತಕ್ಕೊಳಗಾಗುತ್ತದೆ. ವಿಶೇಷವಾಗಿ ಕುಲಗುರು ವಸಿಷ್ಠರು ತೀವ್ರವಾಗಿ ಕೋಪಗೊಳ್ಳುತ್ತಾರೆ. ಹೌದು, ಅವರು ಕೈಕೇಯಿಯನ್ನು ಅತಿಪ್ರವೃತ್ತೆ, ದುರ್ಮೇಧೆ, ಕೈಕೇಯಿ ಕುಲಪಾಂಸನಿ ಅಂದ್ರೆ ಮಿತಿಮೀರಿ ವರ್ತಿಸುತ್ತಿರುವ ದುಷ್ಟಬುದ್ಧಿಯವಳೇ, ಇಡೀ ಕುಲಕ್ಕೆ ಕಳಂಕ ತಂದವಳೆ ಎಂದು ಕಠಿಣ ಪದಗಳಿಂದ ನಿಂದಿಸುತ್ತಾರೆ. ವಸಿಷ್ಠರಂತಹ ಶಾಂತ ಸ್ವಭಾವದ ಋಷಿಗಳಿಗೆ ಅಷ್ಟು ಕೋಪ ಬಂತ? ವಸಿಷ್ಠರ ಆ ಆಕ್ರೋಶದ ಹಿಂದಿನ ಕಾರಣವನ್ನು ನಾವು ಕೇವಲ ಭಾವನಾತ್ಮಕ ನೆಲೆಯಲ್ಲಿ ನೋಡಬಾರದು. ಅದರ ಹಿಂದೆ ಸಾವಿರಾರು ವರ್ಷಗಳ ಹಿಂದಿನ ಭಾರತೀಯ ರಾಜಕೀಯ ತತ್ವಶಾಸ್ತ್ರ ಅಂದರೆ ಪೊಲಿಟಿಕಲ್ ಫಿಲಾಸಫಿ ಅಡಗಿದೆ. ನಮ್ಮ ಪಠ್ಯದಲ್ಲಿ ವಸಿಷ್ಠರು ಮಂಡಿಸುವ ಆ ಪ್ರಮುಖ ವಾದವನ್ನು ನಾವು ಬಹಳ ಸೂಕ್ಷ್ಮವಾಗಿ ಗಮನಿಸಬೇಕು. ಅವರು ಏನು ವಾದ ಮಂಡಿಸ್ತಾರೆ? ಅವರು ಹೇಳ್ತಾರೆ, ಆತ್ಮ ಹಿ ದಾರಃ ಸರ್ವೇಷಾಂ ದಾರಸಂಗ್ರಹವರ್ತಿನಾಂ ಆತ್ಮಯೇಮ್ ಇತಿ ರಾಮಸ್ಯ ಪಾಲಯಿಷ್ಯತಿ ಮೇಧಿನೀಂ. ಅಂದ್ರೆ ಗೃಹಸ್ಥಾಶ್ರಮದಲ್ಲಿರುವ ಪ್ರತಿಯೊಬ್ಬ ಪುರುಷನಿಗೂ ಆತನ ಪತ್ನಿಯೂ ಆತನ ಆತ್ಮಸ್ವರೂಪಳು. ಅವರಿಬ್ಬರೂ ಬೇರೆ ಅಲ್ಲ, ಒಂದೇ. ಆದ್ದರಿಂದ ರಾಮ ಕಾಡಿಗೆ ಹೋದರೂ ಆತನ ಅರ್ಧಾಂಗಿಯಾಗಿ, ಆತನ ಆತ್ಮದ ಪ್ರತಿನಿಧಿಯಾಗಿ ಸೀತೆಯೇ ಅಯೋಧ್ಯೆಯಲ್ಲಿ ಉಳಿದು ಸಿಂಹಾಸನ ಏರಿ ರಾಜ್ಯಭಾರ ಮಾಡಬೇಕು ಎಂದು ವಸಿಷ್ಠರು ಅಧಿಕಾರಯುತವಾಗಿ ವಾದಿಸ್ತಾರೆ. ಓ, ಇದರ ಆಳ ನಿಜಕ್ಕೂ ಬೆರಗುಗೊಳಿಸುವಂತಿದೆ. ಹಾಗಾದರೆ ಇದೆಲ್ಲದರ ಅರ್ಥವೇನು? ಕೇವಲ ಒಬ್ಬ ಪತ್ನಿ ತನ್ನ ಗಂಡನನ್ನು ಅನುಸರಿಸುವ ಕಥೆಯಲ್ಲ ಇದು. ಇದರಲ್ಲಿ ಅಡಗಿರುವ ಸ್ತ್ರೀ ಸ್ವಾತಂತ್ರ್ಯ, ಹೆಣ್ಣಿಗೆ ರಾಜ್ಯಭಾರ ಮಾಡುವ ಹಕ್ಕಿದೆ ಎಂಬ ಪರಿಕಲ್ಪನೆ ಆ ಕಾಲದಲ್ಲೇ ಎಷ್ಟು ಪ್ರಬಲವಾಗಿತ್ತು ಎಂಬುದನ್ನು ಇದು ತೋರಿಸುತ್ತದೆ ಅಲ್ವಾ? ಹೌದು, ಖಂಡಿತ. ಇದು ಅತ್ಯಂತ ತಾತ್ವಿಕ ನಿಲುವು. ಇದು ಇಂದಿನ ಕಾಲಕ್ಕೂ ಪ್ರಸ್ತುತವಾದ ಅದ್ಭುತ ಚಿಂತನೆ. ಆದರೂ ಸೀತೆ ತನ್ನ ಪತಿಯೊಡನೆ ಕಷ್ಟದಲ್ಲಿ ಭಾಗಿಯಾಗುವುದೇ ತನ್ನ ಪರಮಧರ್ಮ ಎಂದು ನಿಶ್ಚಯಿಸಿ ಕಾಡಿಗೆ ಹೊರಡುತ್ತಾಳೆ. ಕೊನೆಗೂ ರಾಮ, ಸೀತೆ ಮತ್ತು ಲಕ್ಷ್ಮಣರು ರಥವೇರಿ ಕಾಡಿನತ್ತ ಹೊರಡುತ್ತಾರೆ. ಆ ದೃಶ್ಯವನ್ನು ಮೂಲ ಗ್ರಂಥದಲ್ಲಿ ಓದುತ್ತಿದ್ರೆ ನಮ್ಮ ಕಣ್ಣಲ್ಲೂ ನೀರು ಬರುತ್ತದೆ. ಇಡೀ ಅಯೋಧ್ಯೆಯೇ ಸ್ತಬ್ಧವಾಗಿ ಬಿಡುತ್ತದೆ ಅಲ್ಲಿ. ಹೌದು. ರಥ ವೇಗವಾಗಿ ಚಲಿಸುತ್ತಿದ್ದರೂ ದಶರಥ ಮಹಾರಾಜನು ಆ ರಥದ ಚಕ್ರದಿಂದ ಏಳುತ್ತಿದ್ದ ಧೂಳು ಮರಿಯಾಗುವರೆಗೂ ಕಣ್ಣು ಮಿಟುಕ್ಸದೆ ಹಾಗೆಯೇ ನೋಡುತ್ತಾ ನಿಂತಿರುತ್ತಾನೆ. ಆ ಧೂಳು ಕಾಣೆಯಾದ ತಕ್ಷಣ ತನ್ನ ಪ್ರಾಣವೇ ದೇಹದಿಂದ ಹಾರಿಹೋದಂತೆ ಆತ ನೆಲಕ್ಕೆ ಉರುಳಿ ಮೂರ್ಛೆ ಹೋಗುತ್ತಾನೆ. ಇತ್ತ ಕೌಸಲ್ಯೆಯು ತನ್ನ ಮಗನನ್ನು ಕಳೆದುಕೊಂಡು ಅನುಭವಿಸಿದ ತೀವ್ರ ಶೋಕವನ್ನು ಪಠ್ಯವು ಎಳೆ ಎಳೆಯಾಗಿ ಕಟ್ಟಿಕೊಟ್ಟಿದೆ. ಅದು ಕೇವಲ ಒಬ್ಬ ತಾಯಿಯ ರೋಧನವಾಗಿರಲಿಲ್ಲ, ಇಡೀ ರಾಜ್ಯದ ಕರುಳಿನ ಕೂಗಾಗಿತ್ತು. ಆ ದೃಶ್ಯದ ವರ್ಣನೆ ಸಾಹಿತ್ಯ ಲೋಕದ ಅತ್ಯಂತ ಹೃದಯವಿದ್ರಾವಕ ಚಿತ್ರಣಗಳಲ್ಲಿ ಒಂದು. ವಾಲ್ಮೀಕಿಗಳು ಹೇಳುವಂತೆ ರಥದ ಚಕ್ರಗಳು ಎಬ್ಬಿಸಿದ ಧೂಳನ್ನು ಅಯೋಧ್ಯೆಯ ಪ್ರಜೆಗಳು ಸುರಿಸುತ್ತಿದ್ದ ಕಣ್ಣೀರಿನ ಧಾರೆಗಳು ಅಲ್ಲೇ ನೆಲಕ್ಕೆ ಮತ್ತೆ ಕೆಳಗಿಳಿಯುವಂತೆ ಮಾಡಿದವಂತೆ. ಆ ಒಂದೇ ಸಾಲು ಇಡೀ ನಗರ ಅನುಭವಿಸುತ್ತಿದ್ದ ಶೋಕದ ತೀವ್ರತೆಯನ್ನು, ಆ ಜನರ ಅಸಹಾಯಕತೆಯನ್ನು ಕಣ್ಣಿಗೆ ಕಟ್ಟುವಂತೆ ವಿವರಿಸುತ್ತದೆ. ಹಬ್ಬಾ, ಆ ಸಾಲು ನಮ್ಮ ಮನಸ್ಸಿನಲ್ಲಿ ಅಚ್ಚಳಿಯದೆ ಉಳಿಯುತ್ತದೆ. ಇಷ್ಟೆಲ್ಲಾ ಮೂಲ ಪಠ್ಯಗಳನ್ನು, ವ್ಯಾಖ್ಯಾನಗಳನ್ನು ಬಿಡಿಸಿ ನೋಡಿದ ಮೇಲೆ ನಮಗೊಂದು ಅತ್ಯಂತ ಸ್ಪಷ್ಟವಾದ ಚಿತ್ರಣ ಸಿಗುತ್ತದೆ. ಅಯೋಧ್ಯಾಕಾಂಡವು ಕೇವಲ ಒಬ್ಬ ರಾಜಕುಮಾರನು ತನ್ನ ತಂದೆಯ ಮಾತಿಗೆ ಕಟ್ಟುಬಿದ್ದು ಅರಮನೆ ಬಿಟ್ಟು ಕಾಡೆಗೆ ಹೋದ ಸರಳವಾದ ಕಥೆಯಲ್ಲವೇ ಅಲ್ಲ. ವಾಸ್ತವದಲ್ಲಿ ಇದು ಧರ್ಮ ಮತ್ತು ಅಧರ್ಮದ ನಡುವಿನ ಸಂಘರ್ಷ, ಪ್ರತಿಯೊಬ್ಬ ವ್ಯಕ್ತಿಯ ಕರ್ತವ್ಯ ಪ್ರಜ್ಞೆಯ ತಕ್ಕಡಿ
ಮಾನವನ ಮನಸ್ಸಿನ ಆಳದಲ್ಲಿರುವ ದುರ್ಬಲತೆಗಳು ಮತ್ತು ಎಲ್ಲಕ್ಕಿಂತ ಮಿಗಿಲಾಗಿ ಯಾರ ಅಂದಾಜಿಗೂ ಸಿಗದ ವಿಧಿಯ ಸಂಕೀರ್ಣತೆಯ ಅದ್ಭುತವಾದ ಚಿತ್ರಣ. ಹೌದು. ಪ್ರತಿಯೊಂದು ಪಾತ್ರವೂ, ಅದು ರಾಮನ ನಿರ್ಲಿಪ್ತತೆಯಾಗಿರಲಿ, ದಶರಥನ ಅಸಹಾಯಕತೆಯಾಗಿರಲಿ, ಕೈಕೇಯಿಯ ಅಭದ್ರತೆಯಾಗಿರಲಿ ಅಥವಾ ಮಂಥರೆಯ ಕುಟಿಲತೆಯಾಗಿರಲಿ, ಇದೆಲ್ಲವೂ ನಮ್ಮೊಳಗಿನ ಯಾವುದೋ ಒಂದು ಮನಸ್ಥಿತಿಯನ್ನು ಪ್ರತಿನಿಧಿಸುತ್ತದೆ. ಖಂಡಿತ. ಈ ಆಳವಾದ ವಿಶ್ಲೇಷಣೆಯು ನಮಗೆ ಅಯೋಧ್ಯಾಕಾಂಡವನ್ನು ಕೇವಲ ಭಕ್ತಿಯಿಂದ ಮಾತ್ರವಲ್ಲದೆ ಸಂಪೂರ್ಣವಾಗಿ ಹೊಸ ಮನೋವೈಜ್ಞಾನಿಕ ದೃಷ್ಟಿಕೋನದಿಂದ ನೋಡಲು ಸಹಾಯ ಮಾಡಿದೆ ಎಂದು ಭಾವಿಸುತ್ತೇನೆ. ನಿಜ. ಈ ಸಂವಾದವನ್ನು ಮುಕ್ತಾಯಗೊಳಿಸುವ ಮುನ್ನ ಈ ಮೂಲ ಪಠ್ಯಗಳ ಅಧ್ಯಯನದಿಂದ ಹೊಳೆದ ಒಂದು ಆಳವಾದ ಪ್ರಚೋದನಾತ್ಮಕ ಯೋಚನೆಯನ್ನು ಬಿಟ್ಟು ಹೋಗಲು ಬಯಸುತ್ತೇನೆ. ಒಮ್ಮೆ ಈ ರೀತಿ ಯೋಚನೆ ಬರುತ್ತದೆ ಎಂದು ಮಂಥರೆ ತನ್ನ ಕುಟಿಲತೆಯಿಂದ ಕೈಕೇಯಿಯ ಮನಸ್ಸನ್ನು ಕೆಡಿಸದೇ ಇದ್ದಿದ್ದರೆ ಏನಾಗುತ್ತಿತ್ತು? ಒಂದು ದೊಡ್ಡ ಬದಲಾವಣೆಯೇ ಆಗುತ್ತಿರಲಿಲ್ಲ. ಹೌದಲ್ವಾ? ರಾಮನು ಅಯೋಧ್ಯೆಯಲ್ಲಿಯೇ ಉಳಿದು ಕೇವಲ ದಶರಥನ ಮಗನಾಗಿ ಒಬ್ಬ ಉತ್ತಮ ರಾಜನಾಗಿ ಮಾತ್ರ ಇತಿಹಾಸದ ಪುಟಗಳಲ್ಲಿ ಸೇರಿ ಹೋಗುತ್ತಿದ್ದನೇನೋ. ಅವನು ಅರಮನೆಯ ಸುಖವನ್ನು ತ್ಯಜಿಸಿ ಕಷ್ಟಗಳ ಸರಮಾಲೆಯನ್ನೇ ಹೊದ್ದು ಕಾಡಿಗೆ ಹೋದದ್ದೇ ಅವನನ್ನು ಕಾಮಕ್ರೋಧಗಳನ್ನು ಗೆದ್ದ ಮರ್ಯಾದಾ ಪುರುಷೋತ್ತಮನನ್ನಾಗಿ ಇಡೀ ಜಗತ್ತಿಗೆ ಯುಗಯುಗಾಂತರಗಳಿಗೂ ಆದರ್ಶವನ್ನಾಗಿ ಮಾಡಿತಲ್ವೇ? ಖಂಡಿತ. ಇದು ಬಹಳ ಆಳವಾದ ಯೋಚನೆ. ಹಾಗಾದರೆ ಕೆಲವೊಮ್ಮೆ ಜೀವನದಲ್ಲಿ ಬರುವ ಅತಿದೊಡ್ಡ ವಿಘ್ನಗಳೇ, ಅನಿರೀಕ್ಷಿತ ಆಘಾತಗಳೇ ಒಬ್ಬ ವ್ಯಕ್ತಿಯನ್ನು ಅತ್ಯುನ್ನತ ಸ್ಥಾನಕ್ಕೆ ಕೊಂಡೊಯ್ಯುವ ಮೆಟ್ಟಿಲುಗಳಾಗಬಹುದೇ? ಇದೊಂದು ಯೋಚಿಸಬೇಕಾದ ವಿಷಯ. ಅಲ್ಲಿಯವರೆಗೆ ಈ ವಿಚಾರ ಮಂಥನ ಮುಂದುವರಿಯಲಿ.